ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸರಾಗರ ಕುಲೋದ್ಭವಂ ವಾಸಂ ಆದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂಭಜೆ. ದಾಸಕಾವ್ಯ ಚಿಂತನೆಯಲ್ಲಿ ನಾವು ಮೊದಲು ಶೇಷದಾಸರ ಸುಳಾದಿ ಅರ್ಥ ಚಿಂತನೆಯನ್ನು ನೋಡ್ತಾ ಇದ್ದೇವೆ. ಇವತ್ತಿಗೆ ಆದಿ ತಾಳವನ್ನು ನೋಡೋಣ ಅಂತ ಹೇಳ್ತಾ, ಇನ್ನಿತು ತಿಳಿಯದಲೆ ಭವದೊಳಗೆ ಬಂದು ಬನ್ನ ಬಟ್ಟೆನೋ ನಾನು ಬಲು ವಿಧದಿಂದಲಿ ಅನ್ನಾದಿ ಪ್ರಾರಬ್ಧ ಇದಕ್ಕೆ ಸೂಚನೆ ಮಾಡಿ ನಿನ್ನ ಇಚ್ಛೆಯಲಿಂದ ಕಲಿಕೃತ ಕಲ್ಮಷಾದಿ ಜನ್ನಿತ ಮಮಕಾರ ಬಂದೊದಗಿದ ಕಾರಣದಿ ನಿನ್ನ ಕರುಣವಿಲ್ಲದಲೆ ಪೂರ್ವೋಕ್ತವಾದ ಗುಣಕ್ಕೆ ಭಿನ್ನವಾದ ವ್ಯತಿರೇಕ ಅನುಭವ ಮಾಡಿಸಿದಿ ಅನಂತ ಜನುಮವಾದರೂ ಬರಲ್ಯಾಕೆ ನಿನ್ನ ಕರುಣವ ಅಗಲದಿರಲಿ ಇನ್ನೆಂದಿಗಾದರೂ ಉನ್ನತ ಮಹಿಮಾ ಗುರು ವಿಜಯ ವಿಠ್ಠಲರೆಯ ಪ್ರಸನ್ನನಾಗುವುದು ಅವ್ಯವಧಾನದಿಂದ. ನಿನ್ನ ಕರುಣವೇ ಸಕಲ ಸೌಭಾಗ್ಯ ಪದ ಪ್ರಾಪ್ತಿ ಭಿನ್ನ ಜೀವರ ದಾತ ಗುರು ವಿಜಯ ವಿಠ್ಠಲರೇಯ. ನಿನ್ನ ಕರುಣವೇ ಸಕಲ ಸೌಭಾಗ್ಯ ಪದ ಪ್ರಾಪ್ತಿ ಭಿನ್ನ ಜೀವರ ದಾತ ಗುರು ವಿಜಯ ವಿಠ್ಠಲರೇಯ. ಈ ಒಂದು ಸುಳಾದಿಯಲ್ಲಿ ನಮಗೆ ಕರುಣೆಯ ಬಗ್ಗೆ, ಭಗವಂತನ ಕರುಣೆಯ ಬಗ್ಗೆ 5 ತಾಳಗಳಲ್ಲಿ ನಮಗೆ ತಿಳಿಸ್ತಾ ಹೋದರು. ಏನು ಹೇಳ್ತಾರೆ, ಅವನ ಕರುಣೆ ತಪ್ಪಿದರೆ ಏನೂ ನಡೆಯಲ್ಲ ಅನ್ನೋದು ಗೊತ್ತು, ಅನುಭವಕ್ಕೆ ಇದೆ. ಆದರೂ ಕೂಡ ನಾವು ನಾನೇ ಮಾಡಿದೆ ಅನ್ನೋದೊಂದು ಮೊಟ್ಟ ಮೊದಲಿಗೆ ನಾವು ಆತನ ಕರುಣೆಯಿಂದ ನೋಡೋದಾದರೆ, ಅವನ ಕರುಣೆಯಿಂದನೇ ನಮಗೆ ಸೃಷ್ಟಿಗೆ ತಂದದ್ದು, ಅವನ ಕರುಣೆಯಿಂದನೇ ನಮಗೆ ಬೇಕಾದದ್ದನ್ನು ದ್ರವ್ಯವನ್ನು ಒದಗಿಸಿದ್ದು, ಅನ್ನವನ್ನು ಒದಗಿಸಿದ್ದು, ನೀರು, ಪ್ರತಿಯೊಂದು ಭೂಮಿ ಎಲ್ಲ ಅವನ ಕರುಣೆಯಿಂದಲೇ ಆಗಿದ್ದು. ಮಾತು, ಮೌನ ಎಲ್ಲ ಏನು ಮಾಡ್ತಾ ಇದ್ದೀವೋ ಇದೆಲ್ಲ ಅವನ ಕರುಣೆನೇ. ನಮಗೆ ಅದು ಅನುಭವಕ್ಕೆ ಬರೋದಿಲ್ಲ. ಪಂಚಾಗ್ನಿಗಳು, ಪಂಚಭೂತಗಳು, ಸಮಸ್ತ ಬ್ರಹ್ಮಾಂಡದಲ್ಲಿ ನಮಗೆ ಬೇಕಾದದ್ದನ್ನೆಲ್ಲ ಒದಗಿಸಿದ್ದು ಈ ಒಂದು ಕರುಣೆ. ಅದಕ್ಕೆ ಕರುಣಾ ಸಮುದ್ರ ಅಂತ ಕರೀತಾರೆ. ಅವನ ಕರುಣೆ ಸಮುದ್ರಕ್ಕಿಂತ ಸುಮ್ಮನೆ ಅದು ಏನಂತಾರೆ, ಔಪಚಾರಿಕವಾಗಿ ಹೇಳಿದ ಮಾತು ಹೊರತಾಗಿ ಸಮುದ್ರಕ್ಕೂ ಹೋಲಿಕೆ ಇಲ್ಲ. ಅವನ ಯಾವ ಗುಣಕ್ಕೂ ಯಾವುದು ಯಾವ ಒಂದು ಏನಂತಾರೆ ನಿರುಪಮ ಅಂತ ಯಾಕೆ ಕರೀತಾರೆ ಅಂದರೆ ಅದಕ್ಕೆ ಉಪಮೆ ಕೊಡಲಿಕ್ಕೆ ಸಾಧ್ಯನಿಲ್ಲ. ಅದರಂತೆ ಅವನ ಕರುಣೆ ಅನ್ನೋದೇನು ಅಂತಂದರೆ ಅನುಭವಿಸಿ ತಿಳ್ಕೋಬೇಕೆ ಹೊರತಾಗಿ ನಾವು ಎಂದೂ ಕರುಣೆ ಅನ್ನೋದನ್ನು ಒಂದು ವ್ಯಾಖ್ಯಾನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ನನಗೆ ಅಷ್ಟೇ ಹೇಳಬಲ್ಲೆ. ಅದಕ್ಕಿಂತ ಹೆಚ್ಚಿಗೆ ಏನೂ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅವನ ಕರುಣೆ ತಪ್ಪಿತು ಅಂದರೆ 2 ಮಾತಾಡಲಿಕ್ಕೆ ಕೂಡ ನನಗೆ ಯೋಗ್ಯತೆ ಇಲ್ಲ. ಅಷ್ಟು ನಾವು ಅದನ್ನು ತಿಳ್ಕೋಬೇಕು. ಇಷ್ಟು ತಿಳಿಯೋದಲೆ ಏನಿತು ತಿಳಿಯೋದಲೆ ಇದೆಲ್ಲ ನೀನು ಕರುಣೆಯಿಂದನೇ ಇದೆಲ್ಲ ಆಗ್ತಾಯಿದೆ ಅಂತ ತಿಳಿಲಾರ್ದೆ ನಾನು ಏನು ಮಾಡಿದೆ ಅಂದರೆ ಹೇಳ್ತಾರೆ, ಸಾಮಾನ್ಯವಾಗಿ ಮನುಷ್ಯನ ಪ್ರಾರಬ್ಧ, ಮನುಷ್ಯನ ಜನನ ಆದ ತಕ್ಷಣವೇ ನಾವು ಏನು ಮಾಡ್ತೀವಿ, ಹೊಟ್ಟೆಯೊಳಗಿರೋವರೆಗೂ ಹೇಳ್ತದೆ, ಭಾಗವತ ಹೇಳ್ತದೆ, ಇರೋವರೆಗೂ ಸ್ವಾಮಿ ನನಗಿಷ್ಟೆಲ್ಲ ಕಷ್ಟ ಇದೆ, ನಿನ್ನ ನಾನು ಮರೆತದಕ್ಕೆ ಇಷ್ಟೆಲ್ಲ ದುಃಖ ಉಂಟಾಗ್ತಾಯಿದೆ, ನನಗೆ ಈ ಗರ್ಭವಾಸ ದುಃಖ ಆಗ್ತಾಯಿದೆ, ಇದನ್ನು ನಾನು ತಪ್ಪಿಸ್ಕೋಬೇಕಾದ್ರೆ ನಾನು ಇಲ್ಲ, ನೀನು ಈ ಜನ್ಮ ಕೊಟ್ಟು ಅಂತಂದರೆ ಕೊಟ್ಟಿದೆಯಲ್ಲ ಇದನ್ನು ಸಾರ್ಥಕ ಮಾಡ್ಕೋತೀನಿ, ನಾನು ಬಂದ ತಕ್ಷಣವೇ ಕೇವಲ ನಿನ್ನ ಸ್ಮರಣೆ ಬಿಟ್ಟು ಬೇರೆ ಏನನ್ನೂ ಬಯಸೋದಿಲ್ಲ, ಸಂಸಾರದ ಬಂಧಕ್ಕೆ ಬೀಳೋದಿಲ್ಲ, ವಿಷಯಾಸಕ್ತ ಆಗೋದಿಲ್ಲ ಎಲ್ಲ ಅಂತದಂತೆ ಜೀವ. ಅಂದಮೇಲೆ ಭೂಮಿಗೆ ಬಿದ್ದ ಮೇಲೆ ಬರಲಿಕ್ಕೆ ಇಚ್ಛೆ ಪಡೋದಿಲ್ಲ ಅಂತ ಅಷ್ಟು ಅಂತ ಅಳ್ತದಂತೆ. ಬಂದ ಮೇಲೆ ಒಂದು 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 ತಂದೆ ತಾಯಿ ಮೋಹ, ಅಕ್ಕ ತಂಗಿ ತಮ್ಮ ಯಾವುದಾದ್ರೂ ಈ ರೀತಿ ಅಣ್ಣ ಇದೆಲ್ಲ ನಾವು ಸುತ್ತಮುತ್ತ ನೋಡ್ತಾ ಹೋದಂತೆಲ್ಲ ವಿಷಯಗಳ ಕಡೆಯೇ ವಾಲ್ಕೊಂಡು ಇವರೇ ನನ್ನವರು, ಇದೆಲ್ಲ ನಂದು, ಈ ಕುಟುಂಬ ನಂದು, ಮತ್ತು ಆಮೇಲೆ ಏನಂತಂದ್ರೆ ಮನೆ ಮಡದಿ ಮಕ್ಕಳು ಇದೆಲ್ಲ ನಂದು, ಈ ರೀತಿ ಮೋಹ ಬೆಳ್ಕೊಂಡು ನಾನು ನನ್ನದು ಅನ್ನೋದನ್ನು ಬೆಳೀತಾ ಈ ದೇಹ ನಂದು, ದೇಹನೇ ನಾನು, ಈ ರೀತಿ ನಮಗೆ ಬಂದು ನಿನ್ನ ಕರುಣೆ ತಿಳಿಲಾರ್ದೆ ನಾನು ಇಲ್ಲಿ ಏನು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಇನಿತು ತಿಳಿಯದಲೆ ಭವದೊಳಗೆ ಬಂದು ಈ ಸಂಸಾರದೊಳಗೆ ಬಂದು ಬನ್ನ ಬಟ್ಟೆನೋ ನಾನು ಬಲು ವಿಧದಿಂದಲೇ. ಎಲ್ಲ ಜೀವಿಗಳು ಕೂಡ ಪ್ರಾರಬ್ಧ, ಬನ್ನ ಬಟ್ಟೆ ಅಂತಂದರೆ ತೊಂದರೆಗೀಡಾದೆ ಅಥವಾ ಕಷ್ಟಪಟ್ಟೆ ಅಂತ ಅರ್ಥ. ಅದ್ರ ಏನು ಅರ್ಥ ಅಂದರೆ, ಕಷ್ಟಪಟ್ಟೆ ನಾನು ಭವದೊಳಗೆ ಬಂದು ಅಂದರೆ ಭಗವಂತನ ವಿಸ್ಮರಣೆಯೇ ನಮಗೆ ಕಷ್ಟ. ಅವನ ಸ್ಮರಣೆ ಇತ್ತು ಅಂತಂದರೆ ಎಲ್ಲ ಸುಖ. ಹೌದಾ? ಅಲ್ಲಿ ಯಾವ ದುಃಖಕ್ಕೂ ಆಸ್ಪದ ಇಲ್ಲ. ಪ್ರತಿಯೊಂದು ಅವನ ಕರುಣೆಯಿಂದ ಕೊಟ್ಟಾನ.
ಅವನ ಕರುಣೆಯಿಂದನೇ ಆಗ್ಯದ ಅಥವಾ ನನಗೆ ಏನು ಉಚಿತವಿದೆಯೋ ಅಥವಾ ನನಗೆ ಏನು ಯೋಗ್ಯತೆ ಇದೆಯೋ ಅದನ್ನು ಮಾತ್ರ ಕೊಟ್ಟಾನ, ಇದು ಎಲ್ಲ ನಾವು ತಿಳ್ಕೊಂಡ್ವಿ ಅಂತಂದ್ರೆ ನಮಗೆ ದುಃಖ ಇರೋದಿಲ್ಲ. ಯಾಕೆ ನಾವು ದುಃಖ ಪಡ್ತೀವಿ ಅಂದರೆ ಅಜ್ಞಾನದಿಂದ ನಾವು ದುಃಖ ಪಡ್ತೀವಿ. ಬಣ್ಣ ಬಟ್ಟೆನು ನಾನು ಬಲುವಿಧದಿಂದಲೇ, ದಿನನಿತ್ಯ ನಮಗೆ ಸಾವಿರಾರು ಕಷ್ಟಗಳು, ಸಾವಿರಾರು ಮನಸ್ಸಿಗೆ ನೋವು, ಸಾವಿರಾರು ಮನಸ್ಸಿನ ತಾಪಗಳು. ಯಾಕೆ ಅಂತಂದರೆ ನನ್ನ ಮನಸ್ಸಿನ ವಿರುದ್ಧವಾಗಿ ಯಾವುದೇ ಕ್ರಿಯೆಯಲ್ಲಿ ನಡೀತು ಅಂದರೆ ನನಗಲ್ಲಿ ನೋವು. ಆ ನೋವಿಂದ ನಾನೇನಂತಂದ್ರೆ ಬಲುವಿಧದಿಂದ ಅಂತ ಹೇಳ್ತಾ ಇದ್ದಾರಲ್ಲ ದಾಸರಾಯರು. ಬಲುವಿಧ ಅಂದರೆ ಬೇರೆ 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 ಒಂದೊಂದು ಸಮಯಕ್ಕೆ ಆ ಜೀವಿಗೆ ಬೇರೆ ಬೇರೆ ಇದ್ಮೇಲೆ ಬೇರೆ ಬೇರೆ ಜೀವಿಗಳಿಗಂತೂ ಬೇರೆ ಬೇರೆಯೇ ಅವ್ರವ್ರ ಕರ್ಮಕ್ಕನುಸಾರವಾಗಿ ಉಂಟು. ಇಲ್ಲಿ ಹೇಳ್ತಾರೆ ಮುಂದೆ, ಅನ್ನಾದಿ ಪ್ರಾರಬ್ಧ ಇದಕ್ಕೆ ಸೂಚನೆ ಮಾಡಿ. ಅನ್ನಾದಿ ಪ್ರಾರಬ್ಧ ಅಂತಂದರೆ ಪ್ರಾರಬ್ಧ ನಮ್ಮ ಕರ್ಮವನ್ನು ಈ ಜನ್ಮದಲ್ಲಿ ನಮಗೆ ಯಾವ ರೀತಿ ಅನ್ನ ಕೊಡಬೇಕು. ಅನ್ನಾದಿ ಪ್ರಾರಬ್ಧ ಅಂತಂದರೆ ನೋಡ್ರಿ, ದೇವತೆಗಳಿಗೆ ಮಾನುಷಾನ್ನ ಉಣ್ಣೋದೇ ಬಹಳ ಒಂದು ಮನುಷ್ಯ ಜನ್ಮನೇ ಅವರಿಗೆ ನೀಚ ಯೋನಿಯಲ್ಲಿ ಬಂದಷ್ಟು ಪಾಪ ಅಂತೆ. ಶೂನಿಸೂಕರ್ ಅಂದರೆ ನಾಯಿ ಹಂದಿ ಜನ್ಮ ಯಾವ ರೀತಿಯೋ ನಮಗೆ ಅನ್ಕೋತೀವಿ ಮಾನವರು, ಆ ರೀತಿ ದೇವತೆಗಳಿಗೆ ಮನುಷ್ಯ ಜನ್ಮ ಬಂದರೆ ಅಷ್ಟು ಅವರು ಅರ್ಥ ಮಾಡ್ಕೋತಾರಂತೆ. ಅದರಲ್ಲಿ ಮನುಷ್ಯ ಅನ್ನವನ್ನು, ಅದಕ್ಕೆ ಒಂದು ಕಡೆ ಜಗನ್ನಾಥ ದಾಸರು ಕೂಡ ಹೇಳ್ತಾರೆ, ಮಾನುಷ ಅನ್ನವನ್ನು ತಿಂದು ಹೀನ ಕರ್ಮವ ಮಾಡಿದೆ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಮನುಷ್ಯ ಅನ್ನದಿಂದ ಅವರಿಗೆ ಏನೂ ಆಗಬೇಕಾಗಿಲ್ಲ. ಯಾಕೆ ಅಂದರೆ ಅವರು ಭಗವಂತನ ಜೊತೆಗೆ ಈ ಒಂದು ಪ್ರಾಕೃತವಾದದ್ದು ಈ ಸ್ಥೂಲ ಅನ್ನ ಅವರಿಗೆ ಬೇಕಿಲ್ಲ. ಅವರಿಗೆ ಯಾವಾಗಲೂ ಭಗವಂತ ಏನಂತಂದರೆ ಸ್ವಾಹ ಅನ್ನುವ ಹೆಸರಿನಿಂದ ಅವರಿಗೆ ತೃಪ್ತಿಪಡಿಸ್ತಾ ಇರ್ತಾನೆ. ನಾವು ನೋಡ್ತೀವಿ ಹರಿಕಥಾಂಸಾರದ ಸಪ್ತಾನಗಳಲ್ಲಿ ಸ್ವಾಹಾಕಾರನೇ ದೇವತೆಗಳಿಗೆ, ತತ್ವಾಭಿಮಾನಿ ದೇವತೆಗಳಿಗೆ ಅನ್ನ. ಆದರೆ ಇಲ್ಲಿ ಏನಾಗಿದೆ, ಅವರು ದಾಸರಾಯರು ಹೇಳುವ ಅರ್ಥ ಇಂದ್ರಾಂಶ ಸಂಭೂತರಾದ್ದರಿಂದ ಇವರು ಹೇಳ್ತಾರೆ, ಅನ್ನಾದಿ ಪ್ರಾರಬ್ಧ ಇದಕ್ಕೆ ಸೂಚನೆ ಮಾಡಿ. ಅಂದರೆ ನಿನ್ನ ಕರುಣೆ ನನಗೆ ತಪ್ಪಿದೆ ಅನ್ನೋದಕ್ಕೇ ನಾನು ಮನುಷ್ಯ ಜೋನಿಯಲ್ಲಿ ಬಂದೆ, ಅನ್ನವನ್ನು ಉಂಡೆ, ಮನುಷ್ಯ ಅನ್ನವನ್ನು ಉಂಡೆ, ಅದಕ್ಕೆ ಪ್ರಾರಬ್ಧವನ್ನು ಅನುಭವಿಸ್ತಾ ಇದ್ದೇನೆ. ಏನು ಪ್ರಾರಬ್ಧ ನಾವು ನೋಡಿದ್ವಿ, ಅವರಿಗೇನಂತಂದರೆ ಅವಮಾನ ಆಯಿತು ರಾಜರಿಂದ. ಯಾಕೆ ಅಂದರೆ ಮಾಡದ ತಪ್ಪಿಗೆ ಶಿಕ್ಷೆ ಅಂತಂದಾಗ ಎಲ್ರಿಗೂ ಅದು ನೋವಾಗದೆ ತಾನೆ. ನಮಗೆ ಯಾರಾದರೂ ಸುಮ್ಮನೆ ಮಿಥ್ಯಾ ಅಪವಾದ ಕೊಟ್ಟರು ಅಂದರೆ ಯಾವ ರೀತಿ ಆಗ್ತದೋ ಆ ರೀತಿ ಶೇಷದಾಸರಿಗೆ ಆಯಿತು. ಅದಕ್ಕೆ ಅವರು ಮನಸ್ಸಿಗೆ ಭಾಳ ನೊಂದುಕೊಂಡು ಈ ಮಾತು ಹೇಳ್ತಾ ಇದ್ದಾರೆ. ಅನ್ನಾದಿ ಪ್ರಾರಬ್ಧ ಇದಕ್ಕೆ ಸೂಚನೆ ಮಾಡಿ, ನಿನ್ನ ಇಚ್ಛೆಯಲ್ಲಿಂದ ಕಲೀಕೃತ ಕಲ್ಮಷಾದಿ. ಇದು ಎಲ್ಲ ನಡೆದದ್ದು ಸ್ವಾಮಿ, ಇದು ನಿನ್ನ ಇಚ್ಛೆಯಿಂದನೇ. ಯಾಕೆಂದರೆ ಕಲೀಕೃತ ಕಲ್ಮಷ ಅಂದರೆ ಕಲಿಯುಗದಲ್ಲಿ ನಾವು ನೋಡ್ತೀವಿ ಬವರದಳು ಬಂಗಾರದಳು ಅಂತ ನೋಡ್ತೀವಿ. ಮೊದಲಿಗೆ ಕಲಿ ಬರೋದೇ ಅಲ್ಲಿ ಬವರ ಅಂದರೆ ಕಲಹ. ಇಲ್ಲಿ ಏನು ಕಲಹ ಆಯಿತು, ಅವ್ರು ಇಲ್ಲಿ ಈ ವಿಷಯವನ್ನು ಯಾಕೆ ಪ್ರಸ್ತಾಪ ಮಾಡಿದರು ಅಂತಂದರೆ, ನಿನ್ನ ಇಚ್ಛೆಯಲ್ಲಿಂದ ಕಲೀಕೃತ ಅಂದರೆ ನೀನು ಆ ರೀತಿ ಏನಂತಾರೆ ರಾಜರ ಮನದಲ್ಲಿ ನಿಂತು ನನಗೆ ಅವಮಾನ ಮಾಡಿಸಿದಿ. ಇದಕ್ಕೆ ಅವರು ಕಾರಣ ಅಲ್ಲ, ಇಲ್ಲಿ ಪ್ರೇರಣೆ ಮಾಡಿದವನು ನೀನೇ ಕಾರಣ ಅನ್ನೋದು ಕೂಡ ಹೇಳ್ತಾ, ಮತ್ತು ಇದಕ್ಕೆ ನನ್ನ ಪ್ರಾರಬ್ಧ ನಾನೇ ಹೊಣೆಗಾರ, ಇದಕ್ಕೆ ನನ್ನ ಕರ್ಮವನ್ನು ನಾನು ಉಂಡು ಅನುಭವಿಸಲೇಬೇಕು ಅನ್ನೋದು ಕೂಡ ಹೇಳ್ತಾ, ನಿನ್ನ ಇಚ್ಛೆಯಲ್ಲಿಂದ ಕಲೀಕೃತ ಕಲ್ಮಷ, ಇದೆಲ್ಲ ಕಲೀಕೃತವಾದ ಸಂಸರ್ಗ ದೋಷಗಳು ನನಗೆ ತಟ್ಟಿದ್ವು. ಅದು ತಟ್ಟಿದ್ದಕ್ಕೆ ಏನಂದರೆ ಜನ್ನಿತ ಮಮಕಾರ ಬಂದೊದಗಿದ ಕಾರಣದೆ. ಜನ್ನಿತ ಮಮಕಾರ ಅಂದರೆ ನಾವು ಹುಟ್ಟುವಾಗನೇ ಹೇಳಿದ್ನಲ್ಲ, ನಾನು ಅನ್ನೋದು ಬಂದುಬಿಡ್ತದೆ. ಮಮಕಾರ ಇದ್ದದಕ್ಕೇ ಶೇಷದಾಸರಿಗೆ ಏನಾಯಿತು ಅಂತಂದರೆ, ಇದು ಹಿಂದಿನ ಘಟನೆ ನಾವು ನೆನೆಸ್ಕೊಂಡ್ರೆ ಅದು ಅವ್ರು ಬರೆದದ್ದು ಸುಳಾದಿಯ ಅರ್ಥ ನಮಗೆ ಆಗ್ತದೆ. ಯಾಕೆ ಅಂತಂದರೆ ಯಾವುದೇ ಒಂದು ಸಂದರ್ಭ ಉಚಿತವಾಗಿ ದಾಸರಾಯರುಗಳು ಅವನ್ನೆಲ್ಲ ಶಬ್ದಗಳನ್ನು ಆ ಪ್ರಸಂಗವನ್ನು ಉಲ್ಲೇಖ ಮಾಡಿರ್ತಾರೆ. ಸುಳಾದಿಯಲ್ಲಿ ಸಾಮಾನ್ಯವಾದ ವಿಷಯಗಳು ಅದರಲ್ಲಿ ಇರುವುದಿಲ್ಲ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಒಂದು ಪ್ರಸಂಗ ನಡಿಲಿಕ್ಕೇನು ಅಂದರೆ ರಾಜ ಅವಮಾನ ಮಾಡಿದ್ದು ಅವರಿಗೆ ನೋಡ್ರಿ, ಒಂದು ಸಾತ್ವಿಕ ಜೀವಿಗಳಿಗೆ ಯಾವುದಾದ್ರೂ ಅವಮಾನ ಆದರೆ ಅವರಿಗೆ ಏನಂತಾರೆ, ತಮ್ಮ ದೇಹ ತ್ಯಾಗಕ್ಕಿಂತ ಹೆಚ್ಚಿನ ದುಃಖ ಅಂತ. ಯಾಕೆ ಅಂತಂದರೆ ಇದು ಎಂತಹ ನೋವು, ಇಲ್ಲದ ಮಾತು ಅಂತಂದರೆ ಎಷ್ಟು ಮನಸ್ಸಿಗೆ ನೋವಾಗ್ತದೆ ಅಂತಂದರೆ, ಅದು ಸ್ವಾಭಿಮಾನಕ್ಕೆ ಪೆಟ್ಟಿದ್ದಂಗೆ. ಅಂದರೆ ಸ್ವಾಭಿಮಾನ ಇರಬೇಕು, ಅದೇ ಮಮಕಾರ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಮಮಕಾರ ಅಂತಂದರೆ ನನ್ನ ದೇಹದ ಮೇಲಿನ ಅಭಿಮಾನ ಅಂತ. ಇದು ಈ ಅಭಿಮಾನದಿಂದನೇ ನಮ್ಮ ಕರ್ತೃತ್ವ, ಭೋಕ್ತೃತ್ವ ಇದು ಎಲ್ಲವನ್ನು ನಾನು ಮಾಡಿದೆ, ನನ್ನಿಂದ ಇದು ಎಲ್ಲ ಹುಟ್ಟುತ್ತದೆ. ಅದು ಬೇಕು, ಬೇಡ ಅಂತ ಅಲ್ಲ. ಅಂದರೆ ನಮ್ಮ ಗುರುಗಳು ಹೇಳ್ತಾ ಇದ್ರು ಒಂದು ಮಾತು, ನಾನು ಅಂತ ಒಂದು ಇದೆ, ಅದು ಸಾಧನೆಗೆ ಬಂದ ಜೀವ, ನಾನು ಅಂತ ಇರಲೇಬೇಕು. ಹೌದಲ್ಲ?
ಅದು ನನ್ನ ಐಡೆಂಟಿಟಿ ಅಥವಾ ಅದು ನನ್ನ ಗುರುತು. ಆದರೆ ನಾನೇ ಅಂತ ಇಲ್ಲ. ಇಲ್ಲಿ ನಾನೇ ಅನ್ನೋದು ಅಹಂಕಾರ ಆಗ್ತದೆ. ಇಲ್ಲಿ ಅಹಂಕಾರ ಮಮಕಾರ ಜನಿತ ಮಮಕಾರ ಅಂದರೆ ಇದು ಹುಟ್ಟು ಇರ್ತದೆ. ಎಲ್ರಿಗೂ ನಾನು ಅನ್ನೋ ಅಹಂಕಾರ ತತ್ವದಿಂದನೇ ಜಗತ್ತು ಹುಟ್ಟಿದ್ದು. ಅವ್ಯಕ್ತ ತತ್ವ ಮಹತ್ತತ್ವಗಳ ಸಹಕಾರದಿಂದ ಮುಂದೆ ಅಹಂಕಾರ ಹುಟ್ಟಿತಲ್ಲ, ಅಹಂಕಾರದಿಂದನೇ ರುದ್ರದೇವರ ಇಂದ್ರಕಾಮರ ಒಂದು ಅನುಗ್ರಹದಿಂದನೇ ನಮಗಿದೆಲ್ಲ ಪ್ರಾರಂಭ ಆಗಿರ್ತದೆ. ಆ ದೃಷ್ಟಿಯಿಂದ ನಾನು ನೋಡೋದಾದರೆ, ನಿನ್ನ ಇಚ್ಛೆಯಿಂದ ಕಲಿಕೃತ ಜನಿತ ಮಮಕಾರ ನಿನ್ನ ಕರುಣವಿಲ್ಲದಲ್ಲೇ ಪೂರ್ವೋಕ್ತವಾದ ಗುಣಕ್ಕೆ ಭಿನ್ನವಾದ ವ್ಯತಿರೇಕವೆಲ್ಲವೂ ಅನುಭವ ಮಾಡಿ. ನಿನ್ನ ಕರುಣವಿಲ್ಲ, ನಿನ್ನ ಕರುಣ ತಪ್ಪಿದ್ದದಕ್ಕೆ ಪೂರ್ವೋಕ್ತವಾದ ಗುಣಕ್ಕೆ ಅಂದರೆ ಮೊದಲಿನ ಅರ್ಜುನಾಂಶರಾಗಿದ್ದಾಗಿದ್ದಕ್ಕೆ ಇದಕ್ಕೆ ಹೋಲಿಸ್ಕೊಂಡ್ರೆ ಎಲ್ಲ ವ್ಯತಿರೇಕ ಅನುಭವ ಮಾಡಿಸಿದಿ. ಯಾಕೆ ಅನುಭವ ಮಾಡಿಸಿದಿ ಅಂತಂದರೆ ನಿನ್ನ ಕರುಣೆ ತಪ್ಪಿದ್ದದಕ್ಕೆ ನನಗೆ ಈ ರೀತಿ ಆಗ್ತಾ ಇದೆ ಅನ್ನೋದು ನನಗೆ ಇವಾಗ ಗೊತ್ತಾಯಿತು. ಯಾಕೆ ಅಂತಂದರೆ ನಿನ್ನ ಕರುಣೆ ಇದ್ದಾಗ ನನಗಿದು ಯಾವುದು ಅನುಭವಕ್ಕಾಗಿರಲಿಲ್ಲ. ಈ ಅನುಭವವನ್ನು ನಿನ್ನ ಮರ್ತದಕ್ಕೆ ಅಥವಾ ನಿನ್ನ ಕರುಣೆ ನಿನ್ನ ಕರುಣೆ ಯಾಕೆ ತಪ್ತದೆ ಭಗವಂತಂದು ಅಂತಂದು ನೋಡೋದಾದರೆ ಒಂದೆರಡು ಏನು ವಿಷಯ ಅಂದರೆ, ನಾವು ಭಗವಂತನ ಮರೆತು ನಾವೇ ಮಾಡ್ತಾ ಇದ್ದೀವಿ ಅನ್ನೋದೊಂದು ಅಭಿಮಾನ, ಒಂದು ದೇಹಾಭಿಮಾನ, ಒಂದು ಅದರ ಜೊತೆಗೆ ಅಹಂಕಾರ ಒಂದು, ಇದು ಎಲ್ಲ ನಮಗೆ ಖಂಡನ ಆಗಬೇಕು ಅನ್ನೋದನ್ನು ದಾಸರಾಯರು ಎಚ್ಚರಿಸಿ ತಮ್ಮದೇ ಆದ ಒಂದು ಅನುಭವದ ಮಾತನ್ನು ಹೇಳಿ ಅವರು ಉಪದೇಶಾತ್ಮಕವಾಗಿ ನಮಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಈ ವಿಷಯಕ್ಕೆ ನಾವು ಬಹಳ ಎಚ್ಚರಿಕೆಯಿಂದ ನಾವು ಕಾಲಹರಣ ಮಾಡಬೇಕು. ಅನಂತ ಜನ್ಮವಾದರೂ ಬರಲಿಕ್ಕೆ ಭಿನ್ನವಾದ ವ್ಯತಿರೇಕ ಅಂದರೆ ಇದುವರೆಗೂ ನಾನು ಅನುಭವಿಸಲಾರದ ಭಿನ್ನ ಅಂತಂದರೆ ಡಿಫರೆಂಟ್, ಬೇರೆ ಬೇರೆ ವಿಧವಾದ ವ್ಯತಿರೇಕವನ್ನು ನನಗೆ ಅನುಭವ ಮಾಡಿಸಿದಿ. ನಾನು ಯಥಾ ರೀತಿಯಾಗಿ ಇದ್ದೆ ಅಂದರೆ ಅರ್ಥ, ನಿನ್ನ ಜೊತೆ ಸ್ನೇಹ ಭಾವದಿಂದ ನಾನು ಹಾಯಾಗಿ ಇದ್ದೆ ಅರ್ಜುನನಾಗಿ. ಅದು ಯಾಕೆ ಬಂತು ಅಂತಂದರೆ, ಒಂದು ದೃಷ್ಟಿಯಿಂದ ಅಹಂಕಾರ ಬಂತು. ನೀನು ಇಲ್ಲದೆ, ನಿನ್ನ ಸಹಕಾರ ಇಲ್ಲದೆ ನಾನು ಎಲ್ಲ ಮಾಡಬಲ್ಲೆ ಅನ್ನುವ ಕೂಡ ಒಂದು ಅಹಂಕಾರ ಕೂಡ ನನ್ನ ಈ ಒಂದು ಪ್ರಾರಬ್ಧಕ್ಕೆ ಕಾರಣ ಆಯಿತು ಅಂತ ಹೇಳ್ತಾ, ಅನಂತ ಜನ್ಮವಾದರೂ ಬರಲಿ, ಯಾಕೆ ಇನ್ನು ಎಷ್ಟೇ ಜನ್ಮ ಬಂದರೆ ಕೂಡ ನಿನ್ನ ಕರುಣವಗಲದಿರಲಿ ಇನ್ನೆಂದಿಗಾದರೂ. ಈಗ ನನಗೆ ಆ ಸ್ಮೃತಿ ಬಂದಿದೆ, ನಿನ್ನ ಕರುಣೆಯಿಂದನೇ ಎಲ್ಲ ಆಗ್ತಾ ಇದೆ ಅನ್ನೋದು ನನಗೆ ಅರಿವಿಗೆ ಬಂದಿದೆ. ಇನ್ನು ಮುಂದೆ ಎಷ್ಟು ಜನ್ಮಗಳಾದರೂ ಕೊಡು, ತಪ್ಪಿಲ್ಲ ಸ್ವಾಮಿ, ಆದರೆ ನಿನ್ನ ಕರುಣೆ ಮಾತ್ರ ತಪ್ಪಿಸ್ಬೇಡ. ಯಾಕೆ ಅಂತಂದರೆ ನಿನ್ನ ಕರುಣೆ ತಪ್ಪಿತು ಅಂತಂದರೆ ನನಗೆ ಸಾಕಷ್ಟು ತೊಂದರೆಗಳಿಗೆ ಈಡಾಗ್ತೀವಿ. ನಿನ್ನ ಕರುಣವಾಗಲದಿರಲಿ ಇನ್ನೆಂದಿಗಾದರೂ, ಎಂದೆಂದೂ ನನಗೆ ಇದು ಕರುಣೆ ತಪ್ಪಲಾರ್ದಂತೆ ಇರಲಿ ನೋಡ್ಕೋ. ಉನ್ನತ ಮಹಿಮ ಗುರ ವಿಜಯ ವಿಠ್ಠಲರೇಯ ಪ್ರಸನ್ನ ಆಗೋದು ಅವ್ಯವಬದ್ಧ ಆನಂದ. ಅನಂತ ಮಹಿಮಾಶಕ್ತಿಯುಳ್ಳ ಸ್ವಾಮಿ ನೀನು ಪ್ರಸನ್ನನಾಗು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತು ಮುಂದೆ ಜೊತೆಯಲ್ಲಿ ಹೇಳ್ತಾರೆ, ನಿನ್ನ ಕರುಣವೇ ಸಕಲ ಸೌಭಾಗ್ಯ ಪದ ಪ್ರಾಪ್ತಿ ಭಿನ್ನ ಜೀವರ ದಾತ ಗುರು ವಿಜಯ ವಿಠ್ಠಲರೇಯ. ಅಂದರೆ ನಿನ್ನ ಕರುಣದಿಂದ ಎಲ್ಲ ಸೌಭಾಗ್ಯ, ನನಗೆ ಬೇಕಾದ ಭೂಮಿಯ ಮೇಲೆ ಇಹ ಪರಕ್ಕೆ ಬೇಕಾದ ಎಲ್ಲ ಸೌಭಾಗ್ಯಗಳು ನಿನ್ನ ಕರುಣೆಯಿಂದ ಮಾತ್ರ ಸಿಗುತ್ತದೆ. ಇದು ಇಲ್ಲದೆ ನೀನು ಕರುಣೆ ತಪ್ಪಿದರೆ ಇದು ಯಾವುದೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಭಿನ್ನ ಜೀವರ ದಾತ ಅಂದರೆ ಬೇರೆ ಬೇರೆ ಜೀವಿಗಳಿಗೆ ಬೇರೆ ಬೇರೆಯಾಗಿ ನೀನು ಕರುಣೆಯನ್ನು ಒದಗಿಸ್ತೀ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದನ್ನು ನಾವು ಚಿಂತನೆ ಮಾಡಿದರೆ ಬೇರೆ ಬೇರೆ ಜೀವರು ಮಾಡಿದ ಕರ್ಮಕ್ಕನುಸಾರವಾಗಿ ಅವರವ್ರನ್ನು ಉದ್ಧಾರ ಮಾಡಿ ಅವರವ್ರನ್ನ ಕರುಣೆ ತೋರಿಸ್ತಾನೆ. ಯಾವ್ಯಾವ ಜೀವಿಗಳಿಗೆ ಏನೇನು ಬೇಕೋ, ಯಾವ್ಯಾವ ರೀತಿಯ ಅನುಕೂಲಗಳು ಬೇಕೋ ಅದು ಪ್ರತಿಯೊಂದನ್ನು ಅವನು ಒದಗಿಸ್ತಾನೆ ಅಂತ ನಾವು ಅನುಸಂಧಾನ ಚಿಂತನೆ ಮಾಡಿದರೆ ಅವನ ಕರುಣೆಯ ಅನುಭವಗಳು ದಾಸರು ಹೇಳಿದಂತೆ ನಮಗೂ ಕೂಡ ಆಗ್ತದೆ ಅಂತ ಹೇಳ್ತಾ, ಯಥಾಮತಿ ಯಥಾ ಯೋಗ್ಯತಾ ಈ ಶೇಷದಾಸರ ಕರುಣೆಯ ವಿಷಯವಾಗಿ ಹೇಳಿದಂಥ ಸುಳಾದಿಯ ಚಿಂತನೆಯನ್ನು ಶೇಷದಾಸ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಎಲ್ಲರಿಗೂ